ನಮಸ್ತೆ. ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಆನಂದಕ್ಕೆ ದಾರಿ ಇರುವುದಿಲ್ಲ. ಆನಂದವೇ ದಾರಿ. ಹ್ಯಾಪಿನೆಸ್ಗೆ ರೋಡ್ ಇಲ್ವಂತೆ, ಹ್ಯಾಪಿನೆಸ್ಸೇ ರೋಡ್ ಅಂತೆ. ಹೇಗೆ ಅಂದರೆ, ನಾವು ಒಂದು ಕೆಲಸನ ಆಯ್ಕೆ ಮಾಡ್ಕೊತೀವಿ. ಆ ಕೆಲಸ ನಮಗೆ ತುಂಬ ಇಷ್ಟವಾಗಿರೋ ಕೆಲಸ ಆಗಿರುತ್ತೆ. ಆ ಕೆಲಸನ ನಾವು ಮಾಡ್ತೀವಿ. ಆ ಕೆಲಸ ಪೂರ್ತಿ ಆದಮೇಲೆ ನಮಗೆ ಆತ್ಮತೃಪ್ತಿ ಫೀಲ್ ಸಿಗುತ್ತಂತೆ, ಅನುಭವ ಆಗುತ್ತಂತೆ. ಅಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಂತೆ, ಆತ್ಮತೃಪ್ತಿ ಆಗುತ್ತಂತೆ. ಮತ್ತೆ ಈ ಕೆಲಸನ ಮಾಡಬೇಕು ಅಂತ ಅನಿಸುತ್ತಂತೆ. ಅದೇ ನಮ್ಗೆ ಯಾರಾದರೂ ಒತ್ತಾಯದಿಂದ ಯಾವುದಾದ್ರೂ ಕೆಲಸ ಮಾಡಿಸಿದ್ರೆ ಆ ಕೆಲಸನ ಯಾವಾಗ ಬೇಗ ಮುಗಿಸ್ತೀನಿ ಅಂತ ಯೋಚನೆ ಮಾಡ್ತೀನಂತೆ. ಆ್ಯಂಡ್ ಬೇಗ ಆ ಕೆಲಸ ಮುಗಿದ ಮೇಲೆ ನನಗೆ ನೆಮ್ಮದಿ ಸಿಗುತ್ತಂತೆ. ಎರಡು ಡಿಫ್ರೆನ್ಸ್ ಇದೆ, ಅಬ್ಸರ್ವ್ ಮಾಡಿ. ನಾವು ಆನಂದದಿಂದ ಮಾಡಿದಂಥ ಕೆಲಸದಲ್ಲಿ ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಆತ್ಮತೃಪ್ತಿ ಸಿಗುತ್ತೆ. ಒತ್ತಾಯದಿಂದ ಮಾಡಿರುವಂಥ ಕೆಲಸದಲ್ಲಿ ನೆಮ್ಮದಿ ಸಿಗುತ್ತೆ. ನೆಮ್ಮದಿಗೂ ಆತ್ಮತೃಪ್ತಿಗೂ ಡಿಫ್ರೆನ್ಸ್ ಇದೆ. ಆತ್ಮತೃಪ್ತಿ ಅಂದರೆ ಲೈಕ್ ನೆಮ್ಮದಿಗಿಂತ ಹೆಚ್ಚು. ಓಕೆ, ಒಂಥರ ಏನು ಹೇಳ್ತಾರೆ, ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಲ್ಲ, ನನ್ನ ಸೋಲೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಡುತ್ತೆ ಅಂತ, ನನಗೆ ಇಷ್ಟವಾಗಿರುವಂತಹ ಕೆಲಸ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೆಮ್ಮದಿ ಸಿಗೋವಂಥ ಕೆಲಸನ ಮತ್ತೆ ಮಾಡಬೇಕು ಅಂತ ಅನಿಸಲ್ವಂತೆ. ಬಟ್ ಆತ್ಮತೃಪ್ತಿ ಕೊಟ್ಟಿರುವಂಥ ವಿಷಯಗಳನ್ನು ಮತ್ತೆ ಮಾಡಬೇಕು ಅಂತ ಅನಿಸುತ್ತಂತೆ. ಇದಕ್ಕೆ ಒಂದು ಉದಾಹರಣೆ ಕೊಟ್ಟು ನಾನು ಹೇಳ್ತೀನಿ, ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಾವು ಎಲ್ಲೋ ಹೋಗ್ತಾ ಇರ್ತೀವಿ, ಅಥವಾ ಯಾವುದೋ ಒಂದು ನಮಗೊಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿರ್ತಾರೆ. ಆ ವರ್ಕ್ನ ನಾವು ಫುಲ್ ಮಾಡಿಬಿಟ್ಟು ಅವರಿಗೆ ಸಬ್ಮಿಟ್ ಮಾಡ್ತೀವಿ. ಸೊ ಆವಾಗ ನಮಗೊಂದು ನೆಮ್ಮದಿ, ನಾನು ಮಾಡಿದೆ ಅಂತ. ಓಕೆ, ಫಾರ್ ಎಕ್ಸಾಂಪಲ್, ನಾನು ಎಲ್ಲೋ ಒಂದು ಕಡೆ ರೋಡಲ್ಲಿ ಹೋಗ್ತಾ ಇರ್ತೀವಿ. ಯಾರೋ ಕೈಲಾಗದೇ ಇರುವಂಥ ವ್ಯಕ್ತಿಗೆ ಒಂದು ಹೊತ್ತು ಊಟ ಕೊಡಿಸ್ತೀವಿ ಅಂದ್ಕೊಳ್ಳಿ. ಆಗ ನಮಗೇನೋ ಒಂಥರ, ಇವತ್ತೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಪ್ಪ ನನಗಿದನ್ನು ಮಾಡಿ ಅಂತ ಅನಿಸುತ್ತೆ. ನೆಮ್ಮದಿ ಸಿಕ್ತು ಅಂತ ನಾವು ಬಳಸಲ್ಲ, ನಂಗೆ ಆತ್ಮತೃಪ್ತಿ ಆಯಿತು ಅಂತ ಅನಿಸುತ್ತೆ ಅಲ್ವಾ. ಆ ಕೆಲಸನ ಯಾವಾಗಲೂ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ. ನೀವು ಯೋಚನೆ ಮಾಡಿ, ನಿಮಗೆ ಆತ್ಮತೃಪ್ತಿ ಕೊಟ್ಟಿರುವಂತಹ ಕೆಲಸಗಳು ಯಾವುದು? ನೆಮ್ಮದಿ ಕೊಡ್ತಾ ಇರುವಂಥ ಕೆಲಸಗಳು ಯಾವುದು? ನೆಮ್ಮದಿ ಯಾಕೆ ಕೊಡ್ತಾ ಇದೆ? ಬಿಕಾಸ್ ನಾವು ಅದನ್ನು ಪ್ರೀತಿಸ್ತಾ ಇಲ್ಲ, ಆನಂದದಿಂದ ಮಾಡ್ತಾ ಇಲ್ಲ, ಖುಷಿಯಿಂದ ಮಾಡ್ತಾ ಇದ್ದೀವಿ ಕೆಲಸ, ಬಟ್ ಖುಷಿಯಿಂದ ಮಾಡ್ತಾ ಇಲ್ಲ. ಅದಕ್ಕೆ ನಮಗೆ ಆತ್ಮತೃಪ್ತಿ ಸಿಗ್ತಾ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ. ನಾವು ಯಾವುದಾದ್ರೂ ಒಂದು ಕೆಲಸನ ಆಯ್ಕೆ ಮಾಡಿಕೊಂಡು ಆ ಕೆಲಸನ ಬದುಕಿನಲ್ಲಿ ಪ್ರತಿದಿನ ಮಾಡುವಂಥ ಕೆಲಸ ಕೂಡ ನಾವು ಸಂತೋಷವಾಗಿ ಮಾಡೋಕ್ಕೆ ಶುರು ಮಾಡಿದ್ರೆ ಅದೇ ನಮಗೆ ತೃಪ್ತಿಯನ್ನು ಕೊಡುತ್ತಂತೆ, ನಮ್ಮ ಸಂತೋಷದ ಮಟ್ಟವನ್ನು ಹೆಚ್ಚು ಮಾಡುತ್ತಂತೆ. ಆದರೆ ಏನಾಗಿದೆ ಇವಾಗ ಅಂದರೆ, ನಾವು ದಿನ ಮಾಡೋ ಅಂಥ ಕೆಲಸನೂ ಕೂಡ ಬೇಜಾರಲ್ಲೇ ಮಾಡ್ತಾ ಇದ್ದೀವಂತೆ. ಬೆಳಗ್ಗೆ ಎದ್ದೊಳಕ್ಕೆ ಬೇಜಾರು, ಕೆಲಸಕ್ಕೆ ಹೋಗೋಕ್ಕೆ ಬೇಜಾರು, ಮತ್ತು ಮನೆಗೆ ಬರೋಕ್ಕೆ ಬೇಜಾರು, ತಿಂಡಿ ತಿನ್ನೋಕ್ಕೆ ಬೇಜಾರು, ಊಟ ಮಾಡೋಕ್ಕೆ ಬೇಜಾರು, ಸ್ನಾನ ಮಾಡೋಕ್ಕೂ ಬೇಜಾರು, ಯಾವಾಗಲೂ ಅದೇ. ಸೊ ಒಟ್ಟಿನಲ್ಲಿ ನಾವು ದಿನನಿತ್ಯ ಮಾಡೋ ಕೆಲಸನೂ ಕೂಡ ಬೇಜಾರಲ್ಲೇ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಡುಗೆ ಮಾಡೋಕ್ಕೂ ಕೂಡ ಇತ್ತೀಚೆಗೆ ಆಸಕ್ತಿ ಕಳ್ಕೊಂಬಿಟ್ಟು ಆನ್ಲೈನ್ ಆರ್ಡ್ರು ಮಾಡೋದು, ಏನು ರೆಡಿ ಟು ಈಟ್ ಫುಡ್ ಆಗಿರ್ಬೋದು, ಏನು 2 ನಿಮಿಷದಲ್ಲಿ ರೆಡಿಯಾಗುವಂಥ ಅಡುಗೆಗಳಾಗಿರ್ಬೋದು, ಈ ಥರದ್ದು ಇವತ್ತು ಜಾಸ್ತಿ ಆಗಿಬಿಟ್ಟಿದೆ. ಯಾಕಂದರೆ ಅಡುಗೆ ಮಾಡೋಕ್ಕೆ ಬೇಜಾರು, ಅಡುಗೆ ಮಾಡೋದ್ರಲ್ಲಿ ಖುಷಿ ಇಲ್ಲ, ಕುತ್ಕೊಂಡು ಊಟ ಮಾಡೋದ್ರಲ್ಲಿ ಖುಷಿ ಇಲ್ಲ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ ಸ್ಕಿಪ್ ಮಾಡಿಬಿಡ್ತೀವಿ, ಅಥವಾ 2 ಸೇರಿಸಿ ಒನ್ ಟೈಮಲ್ಲಿ ಮಾಡ್ತೀವಿ. ಇದೆಲ್ಲ ಸಾಮಾನ್ಯ ಆಗಿಬಿಟ್ಟಿದೆ. ಮಕ್ಕಳು ಸ್ಕೂಲಿಗೆ ಹೋಗೋದಕ್ಕಿಂತನೂ ಕೂಡ ದೊಡ್ಡವರು ಕೆಲಸಕ್ಕೆ ಹೋಗೋದಕ್ಕೇ ಬೇಜಾರಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ. ಸೋಮವಾರ ಬೆಳಗ್ಗೆ ಹಾರ್ಟ್ ಅಟ್ಯಾಕ್ ಆಗಿರೋ ಸಂಖ್ಯೆ ಜಾಸ್ತಿ ಅಂತೆ, ಕೆಲಸಕ್ಕೆ ಹೋಗಬೇಕು ಅಂತ ಇಲ್ಲಿ ಪ್ರೂವ್ ಆಗಿರೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಸೊ ಅಂದರೆ ಸ್ಟ್ರೆಸ್ ಲೆವೆಲಿಂದ ಅಂತ. ಈಗ ನಾವು ಯೋಚನೆ ಮಾಡೋಣ, ಮಾಡಲೇಬೇಕಾಗಿರೋ ಕೆಲಸ ಅಲ್ವಾ, ಮಾಡಲೇಬೇಕಾಗಿರೋ ಕೆಲಸನ ಯಾಕೆ ನಾವು ಬೇಜಾರಿಂದ ಮಾಡಬೇಕು? ಆನಂದ ಖುಷಿಯನ್ನು ಆ್ಯಡ್ ಮಾಡಿಕೊಂಡ್ರೆ ನಾವು ಮಾಡಬೇಕಾಗಿರೋ ಕೆಲಸದಲ್ಲಿ ತಾನಾಗೆ ಆ ಕೆಲಸ ಖುಷಿ ಕೊಡುತ್ತೆ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು, ಅಂದರೆ ಅವ್ರು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಂಭ್ರಮವನ್ನು ಸೇರಿಸೋಣ. ಅಂದರೆ ನಾವು ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ಸೆಲೆಬ್ರೇಟ್ ಮಾಡೋಣ, ನಮ್ಮ ಕೆಲಸವನ್ನು ಸೆಲೆಬ್ರೇಟ್ ಮಾಡೋಣ. ನಾನು ಇದನ್ನು ಮಾಡಲೇಬೇಕು, ನನ್ನಿಂದ ಇದು ಆಗಲೇಬೇಕು ಅನ್ನೋದಕ್ಕಿಂತ ನಾನು ಇದನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ, ನಾನು ಇದನ್ನು ಮಾಡೋದಕ್ಕೆ ಖುಷಿಯಿಂದ ನಾನು ಮಾಡ್ತೀನಿ, ನನ್ನೆಲ್ಲ ಕೆಲಸ ಕಾರ್ಯಗಳನ್ನು ನಾನು ಸಂತೋಷವಾಗಿ ಮಾಡ್ತೀನಿ, ಆತ್ಮತೃಪ್ತಿಗಾಗಿ ಮಾಡ್ತೀನಿ ಅಂತ ಮಾಡಿದ್ರೆ ಎಲ್ಲ ಕೆಲಸದಲ್ಲೂ ಕೂಡ ಖುಷಿ ಇರುತ್ತಂತೆ. ನನಗೆ ಆ ಕೆಲಸದಲ್ಲಿ ಖುಷಿ ಇಲ್ಲ, ಖುಷಿಯಿಂದ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆಯೇ
ಒಬ್ಬ ಶಿಷ್ಯ ಕೇಳಿದ್ರಂತೆ ಗುರುಗಳೇ, ನೀವು ಆತ್ಮ ಸಾಕ್ಷಾತ್ಕಾರ ಆದ ಮೇಲೂ ಕೂಡ ಮುಂಚೆನೂ ಕೂಡ ಸೇಮ್ ಕೆಲಸ ಮಾಡ್ತಾ ಇದ್ದೀರಾ, ಬಾವಿಯಲ್ಲಿ ನೀರು ಸೇದೋದು, ಮರ ಕಡಿಯೋದು, ಸೇಮ್ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಕೆಲಸದಲ್ಲೂ ಯಾವ ಒಂದು ಬದಲಾವಣೆ ಕೂಡ ನಾನು ನೋಡಿಲ್ವಲ್ಲ ಅಂತ ಕೇಳಿದ್ರಂತೆ. ಅದಕ್ಕೆ ಗುರುಗಳು ಹೇಳಿದ್ರಂತೆ, ಹೌದು, ನನ್ನ ಕೆಲಸದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ, ಆದರೆ ನಾನು ಮಾಡುವ ಕೆಲಸದ ಗುಣಮಟ್ಟದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅಂತ. ಅಂದರೆ ನಾವು ಆನಂದವಾಗಿ ಕೆಲಸವನ್ನು ಮಾಡಿದ್ರೆ, ಖುಷಿಯಿಂದ ಕೆಲಸವನ್ನು ಮಾಡಿದ್ರೆ, ನಾವು ಕೆಲಸದಲ್ಲಿ ಏನು ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಲ್ಲ, ಅದೇ ಕೆಲಸದಲ್ಲಿ ಖುಷಿಯನ್ನು ಆ್ಯಡ್ ಮಾಡಿಕೊಂಡ್ರೆ ಆ ಕೆಲಸದ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ವಾಲಿಟಿ ಜಾಸ್ತಿ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ನೀವು ಅಬ್ಸರ್ವ್ ಮಾಡಿ, ಈ ಏನು ಹೇಳ್ತಾರೆ, ಮನೆ ಕೆಲಸ ಮಾಡಲೇಬೇಕಲ್ವ. ಈಗ ಹೆಣ್ಮಕ್ಳು ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಅಡುಗೆ ಮಾಡಲೇಬೇಕು. ಅದನ್ನು ಬೇಜಾರಿಂದ ಮಾಡಿ ನಾವು ಮೈಂಡನ್ನು ಸ್ಟ್ರೆಸ್ ಮಾಡ್ಕೊಳ್ಳೋದ್ರ ಬದಲು ಹೇಗಿದ್ರೂ ಮಾಡಬೇಕಲ್ವ, ಅದನ್ನೇ ನಾವು ಖುಷಿಯಾಗಿ ಮಾಡಿದ್ರೆ ನೀಟಾಗಿ ಮನೆ ಕ್ಲೀನ್ ಆಗುತ್ತೆ. ನಾವು ಕಸ ಗುಡಿಸ್ಬೇಕಲ್ಲ, ನೆಲ ಒರೆಸ್ಬೇಕಲ್ಲ, ಏನು ಮಾಡೋದು ಅಂದ್ಕೊಂಡು ಮಾಡಿದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಕಸ ಗುಡಿಸ್ದಂಗೆ ಇರಲ್ಲ, ನೆಲ ಒರೆಸ್ದಂಗೆ ಇರೋಲ್ಲ. ಬಟ್ ನೀವು ಕಸ ಗುಡಿಸೋದನ್ನು ಕೂಡ, ನೆಲ ಒರೆಸೋದನ್ನು ಕೂಡ ಸಂತೋಷವಾಗಿ ಮಾಡಿ ಎಷ್ಟು ಶುದ್ಧಿ ಆಗುತ್ತೆ ಆ ಜಾಗ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ. ಅಂದರೆ ಯಾವುದೇ ಕೆಲಸ ಆಗಿರಲಿ, ಅದರಲ್ಲಿ ಆನಂದವನ್ನು ಆ್ಯಡ್ ಮಾಡಿ, ಸಂತೋಷವನ್ನು ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವ ಕೆಲಸವನ್ನು ಪ್ರೀತಿಸ್ತೀರೋ ಆ ಕೆಲಸನ ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಆ ಥರ ನೀವು ಆಯ್ಕೆ ಮಾಡಿಕೊಂಡ್ರೆ ನೀವು ಕೆಲಸ ಮಾಡೋದೇ ಬೇಡ, ನಿಮ್ಮ ಪ್ರೀತಿ, ನಿಮ್ಮ ಆನಂದನೇ ನಿಮ್ಮ ಕೆಲಸನ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆನಂದಕ್ಕೆ ಬೇರೆ ದಾರಿ ಇಲ್ಲ, ಆನಂದವೇ ದಾರಿ. ಅಂದರೆ ಈ ಕೆಲಸನ ಮುಗಿಸಿದ ಮೇಲೆ ನನಗೆ ಖುಷಿ ಸಿಗುತ್ತೆ, ಆನಂದ ಸಿಗುತ್ತೆ ಅಲ್ಲ. ಆ ಕೆಲಸನ ನಾನು ಆನಂದದಿಂದನೇ ಶುರು ಮಾಡಿದ್ರೆ ಮುಗಿದ ಮೇಲೆ ಸಿಗೋದಲ್ಲ ಆನಂದ. ನಾನು ಮುಗಿದೇ ಇರಲಿ, ಕೆಲಸ ಮಾಡ್ತಿರಲಿ, ಕೆಲಸ ನಿಂತೋಗ್ಲಿ, ಆನಂದ ಮಿಸ್ ಆಗಲ್ಲ, ಸಂತೋಷ ಮಿಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಸಿಕ್ಕಿದ್ರೆ ನಾನು ಆನಂದವಾಗಿರ್ತೀನಿ, ಈ ಕೆಲಸ ಮುಗಿಸಿದ್ರೆ ನಾನು ಆನಂದವಾಗಿರ್ತೀನಿ, ಇವ್ರು ನನ್ನ ಜೊತೆಲಿದ್ದರೆ ಆನಂದವಾಗಿರ್ತೀನಿ ಅಂತ ಹೋದರೆ ಆನಂದ ಸಿಗಲ್ಲ, ಅದೆಲ್ಲ ದಾರಿಗಳು ಸಿಗಲ್ಲ. ಆನಂದವಾಗೇ ಎಲ್ಲರ ಜೊತೆಗೂ ಇರಬೇಕು, ಆನಂದವಾಗೇ ನಮ್ಮ ಕೆಲಸಗಳನ್ನು ಮಾಡಬೇಕು, ಆಗ ಮಾತ್ರ ನಮಗೆ ಆನಂದ ಸಿಗುತ್ತೆ. ಅಂದರೆ ಸಂತೋಷಕ್ಕೆ ಬೇರೆ ದಾರಿ ಇಲ್ಲ, ಸಂತೋಷನೇ ದಾರಿ. ಹ್ಯಾಪಿನೆಸ್ಗೆ ಬೇರೆ ವೇ ಇಲ್ಲ, ಹ್ಯಾಪಿನೆಸ್ ಇಸ್ ದ ಓನ್ಲಿ ವೇ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತಿಂದ ನಾವೆಲ್ಲರೂ ಕೂಡ ಎಲ್ಲೆಲ್ಲಿ ನಮ್ಮ ಕೆಲಸದಲ್ಲಿ ಬೇಜಾರಾಗಿ ಮಾಡ್ತಾ ಇದ್ದೀವಿ, ಒಂಥರ ಉತ್ಸಾಹನೇ ಇಲ್ಲದೆ ಮಾಡ್ತಾ ಇದ್ದೀವಿ, ಯೋಚನೆ ಮಾಡಿ. ಸೊ ಇವತ್ತಿಂದ ಯಾವುದೇ ಕೆಲಸ ಆಗಲಿ ಉತ್ಸಾಹದಿಂದ ಮಾಡೋಣ, ಖುಷಿಯಿಂದ ಮಾಡೋಣ, ಆನಂದದಿಂದ ಮಾಡೋಣ. ಆವಾಗ ನಮಗೆ ಸ್ಟ್ರೆಸ್ ಆಗಲ್ಲ, ಬೇಜಾರಾಗಲ್ಲ. ಕರೆಕ್ಟ್? ಥ್ಯಾಂಕ್ ಯು.